ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಪಂಕಜ ನಾಗರಾಜ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಿದ್ದೀರಾ ಅಂತ ಅಂದ್ಕೊತೀನಿ. ನಾನು ಕೂಡ ಆರಾಮಿದ್ದೀನಿ. ಇವಾಗಷ್ಟೇ ಮನೆ ಕೆಲಸ ಎಲ್ಲ ಮುಗಿಸಿ ತಿಂಡಿ ತಿಂದು ಕೂತಿದ್ದೀವಿ. ಇವಾಗೊಂದು ಫಂಕ್ಷನ್ ಬೇರೆ ಇದೆ, ರಿಸೆಪ್ಷನ್ ಇದೆ, ಹೊರಡಬೇಕು. ನಾನು ನಮ್ಮ ಅತ್ತೆ, ನಮ್ಮ ಹಸ್ಬೆಂಡು, ನಮ್ಮ ಮಾವ ಹೋಗ್ತಾ ಇದ್ದೀವಿ. ನಮ್ಮ ಮಾವ ಮತ್ತು ನಮ್ಮ ಹಸ್ಬೆಂಡ್ಗೆ ಏನೋ ಕೆಲಸ ಇದೆ ಅಂತ ಹೊರಗಡೆ ಹೋಗಿದ್ದಾರೆ. ಅವ್ರು ಬರೋದ್ರೊಳಗಡೆ ರೆಡಿಯಾಗಿರಿ, ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದಾರೆ. ನಾವು ರೆಡಿ ಆಗಬೇಕು. ರಿಲೇಟಿವ್ಸ್ ಎಲ್ಲ ಬಂದಿರ್ತಾರೆ, ಅಲ್ಲಿಗೇನೆ ಡೈರೆಕ್ಟಾಗಿ ನಾನು ಯಾವ ರೀತಿ ರೆಡಿ ಆಗ್ತೀನಿ ಅಂತ ನಾನು ನಿಮಗೆ ತೋರಿಸ್ತೀನಿ. ನಾನಿಲ್ಲಿ ಫಂಕ್ಷನಿಗೆ ಹಾಕೋದಕ್ಕೆ ಸಾರಿ, ಬಳೆ, ಕ್ರೀಮ್ಸ್ ಮತ್ತು ಸರ, ನೈಲ್ ಪಾಲಿಶ್ ಇದಿಷ್ಟನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. 2 ಸಾರಿ ಇಟ್ಕೊಂಡಿದ್ದೀನಿ, ಯಾವ್ದು ಹಾಕೋದು ಅಂತ ಯೋಚನೆ ಮಾಡ್ತಾ ಇದ್ದೆ. ಈ ಥರ ಸಾರಿಗೆ ನಾನಿಲ್ಲಿ ತೋರಿಸ್ತಾ ಇರೋ ಜ್ಯುವೆಲರಿ ಹಾಕಿದರೆ ತುಂಬ ಚೆನ್ನಾಗಿ ಕಾಣುತ್ತೆ. ಸಿಲ್ವರ್ ಕಲರ್ ಜ್ಯುವೆಲರಿ ಹಾಕಿದರೆ. ನಾನು ರೆಡಿ ಆದಮೇಲೆ ವಿಡಿಯೋ ಮಾಡ್ಕೊಳ್ಳೋದಕ್ಕಾಗಲಿಲ್ಲ, ಆಲ್ರೆಡಿ ಟೈಮ್ ಆಗಿತ್ತು, ಮನೇಲಿ ಕರಿತಾಯಿದ್ರು. ಹಾಗಾಗಿ ವಿಡಿಯೋ ಮಾಡ್ಕೊಂಡು ತೋರಿಸೋದಕ್ಕಾಗಲಿಲ್ಲ. ನಾನಿಲ್ಲಿ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ, ಇದೇ ಕನ್ವೆನ್ಷನ್ ಹಾಲು, ಅನ್ಲಿಮಿಟೆಡ್ ಪಕ್ಕ ಇದೆ. ಇದೇ ಕನ್ವೆನ್ಷನ್ ಹಾಲಲ್ಲೇ ಫಂಕ್ಷನ್ ಇರೋದು. ಇದ್ರ ಹೆಸರು ಶಿವ ಕನ್ವೆನ್ಷನ್ ಹಾಲ್ ಅಂತ. ಇದಕ್ಕೆ ಹೋಗ್ತಾ ಇದ್ವಿ ನಾವು. ಕಾರನ್ನು ಅಲ್ಲೇ ಮುಂದೆ ಪಾರ್ಕ್ ಮಾಡಿ ಇಲ್ಲಿ ನಡ್ಕೊಂಡು ಹೋಗ್ತಾ ಇದ್ವಿ. ಮುಂದೆ ನಮ್ಮ ಅತ್ತೆ ಮತ್ತು ಮಾವ ನಡ್ಕೊಂಡು ಹೋಗ್ತಾ ಇದ್ದಾರೆ. ನಾನು ವಿಡಿಯೋ ಮಾಡ್ಕೊತ ಹಿಂದೆ ಹೋಗ್ತಾ ಇದ್ದೆ. ನಾವು ಫೈನಲಿ ಫಂಕ್ಷನ್ ಹತ್ರ ಬಂದ್ವಿ. ಒಳಗಡೆ ಎಲ್ಲ ರಿಲೇಟಿವ್ಸ್ ಕೂತಿದ್ದಾರೆ. ಇವಾಗ ಒಳಗಡೆ ಹೋಗಬೇಕು ನಾವು ಈ ಫಂಕ್ಷನಿಗೆ ಬರೋ ಅಷ್ಟೊತ್ತಿಗೆ ಆಲ್ರೆಡಿ 12 ಗಂಟೆ ಆಗಿತ್ತು. ನನಗೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ವಿಡಿಯೋ ಮಾಡಿದ್ದೀನಿ. ಕಂಪ್ಲೀಟಾಗಿ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ಒಳಗಡೆ ರಿಲೇಟಿವ್ಸ್ ಇರ್ತಾರೆ. ನಾನು ವಿಡಿಯೋ ಮಾಡ್ತಾ ಕೂತ್ಕೊಂಡ್ರೆ ಏನಾದರೂ ಅಂದ್ಕೊತಾರೆ ಅಂತ ನನಗೆಷ್ಟು ಸಾಧ್ಯವಾಗುತ್ತೋ ಅಷ್ಟು ನಾನು ವಿಡಿಯೋ ಮಾಡಿದ್ದೀನಿ. ನಾವು ಇವಾಗ ಸ್ಟೆಪ್ಸ್ ಹತ್ಕೊಂಡು ಒಳಗಡೆ ಹೋಗ್ತಾ ಇದ್ದೀವಿ. ಆಲ್ರೆಡಿ ಜನ ಬಂದಿದ್ದಾರೆ, ತುಂಬ ಹೊತ್ತಾಗಿದೆ ಅನಿಸುತ್ತೆ ಸ್ಟಾರ್ಟ್ ಆಗೋ ಅಷ್ಟೊತ್ತಿಗೆ. ನಾವು ಮನೆಯೆಲ್ಲ ಕೆಲಸ ಮುಗಿಸಿ ತಿಂಡಿ ತಿಂದು ಎಲ್ಲರೂ ಹೊರಟು ಬರೋಷ್ಟೊತ್ತಿಗೆ ಇಷ್ಟೊತ್ತಾಯಿತು, 12 ಗಂಟೆ. ಆಲ್ರೆಡಿ ಫಂಕ್ಷನ್ ಸ್ಟಾರ್ಟ್ ಆಗಿತ್ತು. ನೋಡಿ, ಇಲ್ಲೆಲ್ಲ ರಿಲೇಟಿವ್ಸ್ ನಿಂತಿದ್ದಾರೆ. ನಾನು ಕೂಡ ಒಂದು ಸ್ವಲ್ಪ ಕಾಣಿಸ್ತಾ ಇದ್ದೀನಿ, ವಿಡಿಯೋದಲ್ಲಿ ಪೂರ್ತಿ ಕಾಣಿಸ್ತಾ ಇಲ್ಲ. ನಮ್ಮ ಮಾವ ನೋಡಿ ಅಲ್ಲಿ ನಿಂತಿದ್ದಾರೆ, ಅವ್ರ ಬಾಮೈದ ಅವ್ರ ಜೊತೆ ಮಾತಾಡ್ತಾ ನಿಂತಿದ್ದಾರೆ. ಇಲ್ಲಿ ಹುಡುಗ ಹುಡುಗಿಗೆ ಅವ್ರ ಫ್ರೆಂಡ್ಸ್ ಅನಿಸುತ್ತೆ ಕೇಕ್ ತಂದು ಕೇಕ್ ಕಟ್ಟಿಂಗ್ಸ್ ಮಾಡ್ತಾ ಇದ್ದಾರೆ. ಕೇಕ್ ಕಟ್ಟಿಂಗ್ ಆದಮೇಲೆ ನಾವು ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ವಿ, ಆಮೇಲೆ ಹೋಗಿ ಫೋಟೋ ತೆಗೆಸ್ಕೊಂಡ್ವಿ. ಇಲ್ಲಿ ನಾನು ನೋಡಿ ಈ ರೀತಿಯಾಗಿ ಕಾಣಿಸ್ತಾ ಇದ್ದೀನಿ. ಸ್ಯಾರಿ ಕೂಡ ತುಂಬ ಸಿಂಪಲ್ ಆಗಿರೋ ಸ್ಯಾರಿನ ಉಟ್ಕೊಂಡಿದ್ದೀನಿ. ಬ್ಲೌಸು ಅಷ್ಟೇ ಸಿಂಪಲಾಗಿ ಸ್ಟಿಚ್ ಮಾಡಿಸಿದ್ದೀನಿ. ನಾನು ಯಾವ ರೀತಿ ಕಾಣಿಸ್ತಾ ಇದ್ದೀನಿ ಅಂತ ನಾನು ಕಮೆಂಟ್ ಮಾಡಿ. ನಾನಿಲ್ಲಿ ನಂದು ಫೋಟೋ ತೆಗೆಸ್ಕೊಳ್ಳೋಣ ಅಂದ್ಕೊಂಡೆ, ಸಿಂಗಲ್ ಫೋಟೋ ತೆಗೆಸ್ಕೊಳ್ಳೋಕ್ಕಾಗಲಿಲ್ಲ. ಅದೇ ಸ್ವಲ್ಪ ಬೇಜಾರು ಅನ್ನಿಸ್ತು, ಫೋಟೋ ತೆಗೆಸ್ಕೋಬೇಕಿತ್ತು ಅಂತ ಅನ್ನಿಸ್ತಾ ಇತ್ತು. ಇಲ್ಲಿ ನೋಡಿ ನಮ್ಮ ಅತ್ತೆ ಕೂತಿದ್ದಾರೆ, ಅವ್ರಿಗೆ ಗೊತ್ತಿಲ್ಲ ನಾನು ವಿಡಿಯೋ ಮಾಡ್ತಾಯಿದ್ದೀನಿ ಅಂತ. ಇವಾಗ ನಮ್ಮ ಅತ್ತೆಯವರ ಅಣ್ಣನ ಮಗಳು ಬಂದರು, ಅವ್ರ ಜೊತೆ ಮಾತಾಡ್ತಾ ಕೂತ್ಕೊಂಡ್ವಿ. ಆಮೇಲೆ ನಾವು ಊಟಕ್ಕೆ ಅಂತ ಊಟದ ಅಲ್ಲಿಗೆ ಬಂದ್ವಿ. ತುಂಬ ಜನ ಇದ್ದರು, ಸ್ವಲ್ಪ ವೆಯ್ಟ್ ಮಾಡ್ತಾಯಿದ್ವಿ. ಇವಾಗ ಇವ್ರಿಗೆ ಗೊತ್ತಾಯಿತು ನಾನು ವಿಡಿಯೋ ಮಾಡ್ತಾಯಿದ್ದೀನಿ ಅಂತ. ಅವ್ರು ಯಾರಿಗೂ ಗೊತ್ತಿಲ್ಲದೆ ನಾನು ವಿಡಿಯೋ ಮಾಡ್ತಾಯಿದ್ದೆ. ಇವಾಗ ಗೊತ್ತಾದಮೇಲೆ ಈ ಕಡೆ ತಿರ್ಕೊಂಡ್ರು. ಮತ್ತು ನಾವು ಫ್ಯಾಮಿಲಿ ಎಲ್ಲ ಒಂದೇ ಲೈನಲ್ಲಿ ಕೂತ್ಕೊಂಡು ಊಟ ಮಾಡ್ತಾಯಿದ್ವಿ. ನೋಡ್ಬೋದು, ಇದು ಪೂರ್ತಿಯಾಗಿ ಫ್ಯಾಮಿಲಿ ಎಲ್ಲ ಕೂತ್ಕೊಂಡು ಊಟ ಮಾಡ್ತಾಯಿದ್ವಿ. ಅವ್ರು ಯಾರಿಗೂ ಗೊತ್ತಿಲ್ಲ ನಾನು ವಿಡಿಯೋ ಮಾಡ್ತಾಯಿದ್ದೀನಿ, ಯೂಟ್ಯೂಬಿಗೆ ಅಪ್ಲೋಡ್ ಮಾಡ್ತೀನಿ ಅಂತ. ನೋಡಿದ ಮೇಲೆ ಅವ್ರು ಏನಂತಾರೆ ನನಗೆ ಗೊತ್ತಿಲ್ಲ. ಇವಾಗ ಊಟ ಮಾಡ್ತಾಯಿದ್ವಿ. ಅಡುಗೆನೂ ಕೂಡ ತುಂಬ ಚೆನ್ನಾಗಿತ್ತು. ಊಟ ಎಲ್ಲ ಮುಗಿಸ್ಕೊಂಡು ಸ್ವೀಟ್ ಪೀಡ ಕೊಟ್ಟಿದ್ದರು ಮತ್ತು ಐಸ್ ಕ್ರೀಮ್ ಕೊಟ್ಟಿದ್ದರು. ಅದನ್ನು ತಿನ್ಕೊತ ಎಲ್ಲರೂ ಬಂದು ಮತ್ತೆ ಫಂಕ್ಷನ್ ಹಾಲ್ಗೆ ಬಂದು ಎಲ್ಲರೂ ಕೂತ್ಕೊಂಡ್ವಿ. ಇನ್ನೇನು ಹೊರಡೋದಲ್ವಾ, ಎಲ್ಲರ ಜೊತೆ ಮಾತಾಡ್ತಾ ಕೂತ್ಕೊಂಡಿದ್ವಿ. ಇವಾಗ ಫಂಕ್ಷನ್ನು ಮುಗೀತು, ಊಟನೂ ಆಯಿತು, ಇನ್ನೇನು ಹೊರಡೋದು. ಆದರೆ ಒಂದು ಯೋಚನೆ ಮಾಡ್ತಾಯಿದ್ದೆ, ನಾನು ವಿಡಿಯೋ ಮಾಡಬೇಕು, ಅಪ್ಲೋಡ್ ಮಾಡೋದೋ ಬೇಡವೋ ಅಂತ. ಎಲ್ಲರೂ ಏನಂತಾರೆ, ಅವ್ರದ್ದೆಲ್ಲ ವಿಡಿಯೋ ಹಾಕ್ತಾಯಿದ್ದೀನಿ ಅಂದರೆ ಏನಂತಾರೆ ಅಂತ ನನಗೆ ಗೊತ್ತಿಲ್ಲ. ವಿಡಿಯೋ ಹಾಕಿದ್ದೀನಿ, ಅವ್ರಿಗೆ ಹೇಳಬೇಕಿತ್ತು ವಿಡಿಯೋ ಮಾಡ್ತಾಯಿದ್ದೀನಿ ಅಂತ. ಇಟ್ಸ್ ಓಕೆ, ಪಾಸಿಟಿವ್ ಆಗಿ ತೊಗೊತಾರೆ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಫಂಕ್ಷನ್ ಮುಗಿಸ್ಕೊಂಡು ನಾವು ಹೊರಡ್ತಾ ಇದ್ದೀವಿ ಮನೆಗೆ. ಹಾಯ್, ಫಂಕ್ಷನ್ ಮುಗಿಸ್ಕೊಂಡು ಇವಾಗಷ್ಟೇ ಮನೆಗೆ ಬಂದ್ವಿ. ಸ್ವಲ್ಪ ಟಯರ್ಡ್ ಕೂಡ ಆಗಿದೆ, ಆಲ್ರೆಡಿ ಸಂಜೆ ಆಗಿದೆ. ಇವಾಗ ಫ್ರೆಶ್ ಅಪ್ ಆಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ನೈಟ್ ಕುಕ್ಕಿಂಗ್ ಏನಾದರೂ ಮಾಡಬೇಕು. ಹೇಗನ್ನಿಸ್ತು ಇವತ್ತಿನ ವ್ಲಾಗ್ ಅಂತ ನೀವು ಕಮೆಂಟ್ ಮಾಡಿ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್, ಕಮೆಂಟ್ ಮಾಡಿ. ಮುಂದಿನ ವಿಡಿಯೋಗಳಲ್ಲಿ ಸಿಗುವ. ಥ್ಯಾಂಕ್ ಯು.